ನಮಸ್ಕಾರ. ಮದುವೆ ಆಗ್ತಿಲ್ಲ, ಮದುವೆ ಆಗಲಿಲ್ಲ ಅಂತ ಕೊರಗಕ್ಕೆ ಹೋಗ್ಬಿಡಿ, ಚಿಂತೆ ಪಡಕ್ಕೆ ಹೋಗ್ಬಿಡಿ. ಈ ಮಂತ್ರನ ಹೇಳಿ ನೋಡಿ, ಖಂಡಿತವಾಗ್ಲೂ ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ಹುಡುಗನ ಮನೆ ಕಡೆಯವರು ಓಡೋಡಿ ಬಂದು ನಿಮ್ಮ ಮನೆ ಬಾಗಿಲಿಗೆ ಹೆಣ್ಣು ಕೇಳೋಕ್ಕೆ ಬರ್ತಾರೆ. ಪಟ್ ಅಂತ ಮದುವೆ ಆಗುತ್ತೆ. ಮತ್ತು ಹುಡುಗಿ ಮನೆ ಕಡೆಯವರು ಮದುವೆ ಆಗೋದಕ್ಕೆ ಪಟ್ ಅಂತ ಒಪ್ಕೋತಾರೆ. ಗಂಡಿನ ಮನೆ ಕಡೆಯವರು ಹೆಣ್ಣಿನ ಮನೆ ಕಡೆಯವರು ಮದುವೆ ಸೆಟ್ ಆಗ್ತಿಲ್ಲಪ್ಪ ಅಂತ ಪೂಜೆಗಳು, ವ್ರತಗಳು, ಹೋಮಗಳು, ದೇವಸ್ಥಾನಗಳು, ಪುಣ್ಯಕ್ಷೇತ್ರಗಳು, ಕದಲಿ ವಿವಾಹ, ಕುಂಭ ವಿವಾಹ, ಅರ್ಕ ವಿವಾಹ, ಸರ್ಪದೋಷ, ಕಾಳಸರ್ಪದೋಷ, ಕುಜದೋಷ, ಸ್ತ್ರೀ ಶಾಪ, ಸ್ತ್ರೀ ದೋಷ, ಪಿತೃದೋಷ, ಇವನ್ನೆಲ್ಲವೂ ಪೂಜೆ ಮಾಡಿಸ್ಬಿಟ್ಟಿದ್ದೀವಿ. ಹೋಮ, ಹವನ, ಯಾಗ, ಯಜ್ಞ, ದೇವಸ್ಥಾನ, ವ್ರತ, ಎಲ್ಲ ಕಡೆ ಹೋಗಿ ಬಂದಿದ್ದಾಯಿತು. ಕಂಡು ಜ್ಯೋತಿಷಿಗಳ ಹತ್ರ ಹೋಗಿದ್ದಾಯಿತು, ಎಲ್ಲ ಕೇಳಿದ್ದಾಯಿತು, ಎಲ್ಲ ಮಾಡಿದ್ದಾಯಿತು. ಆದರೂ ನಮ್ಮ ಮಗನಿಗೆ ಮದುವೆ ಸೆಟ್ಟೇ ಆಗ್ತಾ ಇಲ್ಲ, ನಮ್ಮ ಮಗಳಿಗೆ ಮದುವೆ ಸೆಟ್ಟೇ ಆಗ್ತಾ ಇಲ್ಲ ಅಂತ ಚಿಂತೆ ಪಡ್ತಿರ್ತೀರ, ಕೊರಗ್ತಿರ್ತೀರ. ಅರ್ಥ ಆಯ್ತಾ? ಈ ವಿಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡ್ದಲೆ ಹೇಳ್ತೀನಿ. ಜಸ್ಟ್ ಈ ಮಂತ್ರ ಹೇಳಿ ನೋಡಿ, ಮದುವೆ ಪಟ್ ಅಂತ ಸೆಟ್ ಆಗುತ್ತೆ. ಹುಡುಗನ ಮನೆಯವರು ಓಡೋಡಿ ಬಂದು ನಿಮ್ಮ ಎಸ್ಪೆಷಲಿ ಹೆಣ್ಮಕ್ಳು ಹೆಣ್ಣಿನ ಮನೆಗೆ ಹೆಣ್ಣು ಕೇಳೋಕ್ಕೆ ಓಡೋಡಿ ಬರ್ತಾರೆ. ಮತ್ತು ಗಂಡು ಮಕ್ಕಳು ನೋಡ್ಕೊಂಬಂದಿರ್ತಿರಲ್ಲ, ಹೆಣ್ಣಿನ ಮನೆ ಕಡೆಯವರು ಪಟ್ ಅಂತ ಒಪ್ಕೋತಾರೆ ಮದುವೆಗೆ. ಗಂಡಿನ ಮನೆ ಕಡೆಯವ್ರಿಗೂ ಹೆಣ್ಣಿನ ಮನೆ ಕಡೆಯವ್ರಿಗೂ ಮದುವೆ ಆಗಿಲ್ಲ ಅಂತ ಚಿಂತೆಯಿಂದ ಕೊರಗ್ತಿರ್ತೀರ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಈ ಮಂತ್ರ ಹೇಳ್ತಾ ಹೋಗಿ, ಮದುವೆ ಪಟ್ ಅಂತ ಖಂಡಿತವಾಗ್ಲೂ ಸೆಟ್ ಆಗೇ ಆಗುತ್ತೆ. ನೀವು ಅಂದ್ಕೊಂಡಿರ ವರನೇ ಸಿಗ್ತಾನೆ, ನೀವು ಅಂದ್ಕೊಂಡಿರ ವಧುನೇ ಸಿಗ್ತಾರೆ, ನಿಮಗೆ ಇಷ್ಟಪಟ್ಟಿರ ಗಂಡೇ ಸಿಗುತ್ತೆ, ನೀವು ಇಷ್ಟಪಟ್ಟಿರ ಹೆಣ್ಣೇ ಸಿಗುತ್ತೆ. ಈ ವಿಡಿಯೋ ಪೂರ್ತಿ ನೋಡಿ, ಹೇಳ್ತೀನಿ. ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು. ಅರ್ಥ ಆಯ್ತಾ? ಯಾವುದಪ್ಪ ಅದು ಮಂತ್ರ ಅಂತಂದರೆ, ಸ್ವಯಂವರ ಪಾರ್ವತೀದೇವಿ ಮಂತ್ರ. ಸ್ವಯಂವರ ಪಾರ್ವತೀದೇವಿ ಮಂತ್ರ ಶುಕ್ರವಾರದ ದಿನ ಅಥವಾ ಮಂಗಳವಾರದಂದು ಸ್ಟಾರ್ಟ್ ಮಾಡಿ ಮಂತ್ರನ ಪ್ರತಿದಿನ ಹೇಳ್ತಾ ಬನ್ನಿ. ಖಂಡಿತವಾಗ್ಲೂ ಮದುವೆ ಪಟ್ ಅಂತ ಸೆಟ್ ಆಗೇ ಆಗುತ್ತೆ. ಖಂಡಿತವಾಗ್ಲೂ. ನಮಸ್ಕಾರ.